ಈ ನಾನು ಒಂದ್ ಮಾತಾಡ್ತೀನಿ, ಯಾಕೆ ಅವ್ರು ದೂರ್ ಕೊಟ್ರು, ಯಾವ ಕಾರಣಕ್ಕೆ ದೂರ್ ಕೊಟ್ರು. ಮೊದಲನೇದಾಗಿ ನರೇಗಾದಲ್ಲಿ 4,60,00,000 ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಗಳ ವೋಟರ್ಸ್ ಮೇಲೆನೆ ಚಂದ್ರರಾಜ್ ಗೆದ್ದಿದ್ದಾನೆ. ಮತ್ತೆ ಇನ್ ನರೇಗಾದಲ್ಲಿ 4,60,00,000 ಪ್ರತಿಯೊಂದು ಪಂಚಾಯತಿಗೆ ಸಿಕ್ಕುತ್ತೆ ಅಂದ್ರೆ ಇವತ್ತೇ ಹೇಳ್ತೇನೆ ತಮ್ಮ, 44 ಗ್ರಾಮ ಪಂಚಾಯತ್ ಬರ್ತಾವ ನಮಗೆ. ಎಲ್ಲಾ ಗ್ರಾಮ ಪಂಚಾಯತಿಗೆ 4,60,00,000 ಹಾಕಿ ಕೊಟ್ಬಿಟ್ರೆ ನಮ್ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತು. ಮತ್ತೆ ನಾನ್ ತರುವಂತ ದುಡ್ಡು, ನಾ ಏನ್ ತಗೊಂಡ್ ಬರ್ತೀನಿಲ್ಲ ಈಗ 100 ಕೋಟಿ ದುಡ್ಡು, ಅದನ್ನ ನಾವು ಹೊಲಕ್ ಹೋಗೋ ದಾರಿ ಮಾಡ್ತೇವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೇವಿ. ಮತ್ 4,60,00,000 ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂತು ಅಂತಂದ್ರೆ ಏನ್ರಿ ಮಕ್ಕಂದು ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್. ಅಲ್ಲ, ಆ ಪಂಚಾಯತಿಗೆ ಅಷ್ಟೇ ಬಂದ್ರೆ ಎಲ್ಲಾ ಪಂಚಾಯತಿಗೆ ಶೆಟ್ಟರ್ ಸಾಹೇಬ್ರು ಕೊಡಿಸಿದ್ರೆ ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗ್ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡ್ ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡ್ ಹೋಗಿ ನನಗೂ ಎಲ್ಲ ಉಳಿದಿದ್ದ ಎಲ್ಲಾ ಪಂಚಾಯತಿಗೂ 4,60,00,000 ಕೊಡಿಸ್ಕೊಡಿ ಸಾಹೇಬ್ರು ಅಂತ ಹೇಳ್ತೀನಿ. ಉದ್ಯೋಗ ಮತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ. ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ ಅದನ್ನು ವೆಲ್ಕಮ್ ಮಾಡ್ತೀವಿ. ಅದು ಕೆಲಸ ಮಾಡಿಸ್ಕೊಡ್ಲಿ. ಒಂದ್ ಮಾತನ್ನ ಹೇಳ್ತೀನಿ, ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅವರು. ಅವ್ರು ಮಾಡಿದಂತ ಮಂಜೂರ್ ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದ್ರ ಅಂತ ಅವ್ರ ಆ ಒಂದು ಜಾಯಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಆ ದರ್ದು ನನಗಿಲ್ಲ. ಯಾಕಂತಂದ್ರೆ ನನ್ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ. ನನ್ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದ್ ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್. ಎಷ್ಟು ಮಾಡಿದ್ರು ಕೂಡ ನನ್ ಕ್ಷೇತ್ರ ಕಡಿಮೆನೆ. ಎಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗಿದೆ? ನರೇಗಾದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಬಿಡುಗಡೆಯಿಂದ ತಾವು ಅಡ್ಡಿ ಮಾಡಿದಿರಿ. ಎಲ್ಲಿ ಯಾವ ಗ್ರಾಮ ನರೇಗಾದಲ್ಲಿ 4 ಕೋಟಿ ರೂಪಾಯಿನ ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ನನಗ್ ಗೊತ್ತಿಲ್ಲ. ನಾನಂತರೂ ಅಭಿವೃದ್ಧಿಗೆ ಯಾವತ್ತು ಅಡ್ಡಿಪಡಿಸೋದಿಲ್ಲ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನ್ ಮಾಡಿದ್ರು, ಹಿಂದೆ ಏನಾಯ್ತು, ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನನ್ನ ಪ್ರಕಾರ ಸಿಂಧೋಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಾಗ್ಲೇ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಅದ್ರ ಜೊತೆಲಿ ಇನ್ನು 3 ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ, ಟೋಟಲ್ ಆಗಿ 6 ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೇನೆ. 3 ಕೋಟಿ ಮುಗಿದಿದೆ, ಇನ್ನು 3 ಕೋಟಿ ಈಗ ಶುರು ಆಗಿದೆ. ಒಂದು ಮಠ ಬಿಟ್ಟೆಲ್ಲ, ಒಂದು ಮಂದಿರಗಳನ್ನ ಬಿಟ್ಟೆಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಊರಲ್ಲಿ, ಬರೀ ಸಿಂಧೋಳಿ ಗ್ರಾಮ, ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದೆ. ಒಂದು ಕ್ಷೇತ್ರ ಕೂಡ, ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ. ಅಭಿವೃದ್ಧಿ